ಹೊಂದಿಸ್ತೇನೆ ಅಂತ ಹೋದ ಮಾವ ಎಷ್ಟು ದಿನ ಆದ್ರೂ ಮತ್ತೆ ಬಂದೇ ಇಲ್ಲ. ಏನ್ ಮಾಡ್ಬೇಕು? ಆದಷ್ಟು ಬೇಗ ತಮ್ಮನಿಗೆ ಹಣ ಕಳಿಸ್ಲೇಬೇಕು. ಒಂದು ವಾರದಲ್ಲಿ ಅವನಿಗೆ ಹಣ ಕಳಿಸ್ತಿದ್ರೆ ಮತ್ತೆ ಅವನು ಪತ್ರ ಬರೆದು ಕಳಿಸ್ತಾನೆ. ಮಾವನಿಗೆ ಹಣ ಹೊಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಹಣಕ್ಕಾಗಿ ಎಷ್ಟು ಕಷ್ಟ ಪಡ್ತಾ ಇದ್ದಾನೋ ಏನು. ಈಗೇನ್ ಮಾಡ್ಬೇಕು? ಮಾವ ಯಾವಾಗ ಬರ್ತಾರೆ? ಈಗ ಬಂದೆ ಮಾಮ. ಮಾವ, ಶ್ರೀಮಂತರ ಹತ್ರ ಹಣ ಕೇಳಿದ್ಯಾ? ಅವ್ರ ಹಣ ಕೊಟ್ರ? ಇಲ್ಲ ಸೀರ, ಶ್ರೀಮಂತರಿಗೆ ನಾನು ಅದೆಷ್ಟೋ ಪರಿಯಾಗಿ ಕರಮುಗಿದು ಬೇಡಿಕೊಂಡರು ಕರುಣೆ ಇಲ್ಲದ ಕಟುಕರಂತೆ ಹಣ ಕೊಡದೆ ನನ್ನನ್ನು ಮನೆಯಿಂದ ಹೊರಹಾಕಿದ್ರು. ನಿಜ ಮಾವ, ಧನಿಕರ ಮುಂದೆ ಕೈ ಒಡ್ಡಿ ನಮ್ಮಂತ ಬಡವರು ನಿಂತಾಗ ಅವರನ್ನು ಕಣ್ಣೆತ್ತಿ ನೋಡುವ ಸಮಯ ಅವರಿಗೆ ಎಲ್ಲಿರುತ್ತೆ? ನೀನೇ ಹೇಳು. ನಿಜ ಸೀರ, ಅವರ ಮನೆಯಲ್ಲಿ ರಕ್ತ ಸುರಿಸಿ ನಿಯತ್ತಿನಿಂದ ಸೇವೆ ಮಾಡುವ ನಮ್ಮನ್ನು ಕತ್ತೆ ಸಮಾನಾಗಿ ಕಾಣುತ್ತಾರೆ ಆ ಶ್ರೀಮಂತರು. ನಮ್ಮಂತವರ ಬದುಕನ್ನು ನೋಡಲು ನಮ್ಮನ್ನು ಸೃಷ್ಟಿಸಿದವನೇ ಬರಬೇಕು. ಒಟ್ಟಾರೆ ನಮ್ಮಂತವರನ್ನು ಇಂತಹ ಸಂಕಟದಲ್ಲಿ ಸಿಲುಕಿಸಿ ನಕ್ಕು ನಲಿಯುವುದೆಂದರೆ ಆ ದೇವರಿಗೂ ತುಂಬಾ ಇಷ್ಟ ಎಂದು ತೋರ್ತಾ ಇದೆ. ದಾರಿದ್ರ್ಯದ ಜೋಡಿಯಲ್ಲಿ ಸಿಕ್ಕಿ ನುಚ್ಚು ನೂರಾದ ನಮ್ಮ ಸ್ಥಿತಿಯನ್ನು ನೋಡಲು ಮನುಷ್ಯರಷ್ಟೇ ಏಕೆ ಆ ದೇವರಿಗೂ ಸಮಯವಿಲ್ಲ ಎಂದು ತೋರ್ತಾ ಇದೆ. ಹಾಗಾದ್ರೆ ನೀನು ಹೇಳುವ ಮಾತನ್ನ ಕೇಳಿದ್ರೆ ಮುಂದೆ ನನ್ನ ತಮ್ಮನ ಓದನ್ನೇ ನಿಲ್ಲಿಸಬೇಕೇನು ಮಾವ? ನಾನು ಜೀವನದ ಇರುವಾಗ ರಾಜನನ್ನು ಓದು ನಿಲ್ಲಿಸುವುದು ಸಾಧ್ಯವಿಲ್ಲ. ಏನ್ ಮಾಡು? ನಾನು ಮಾವನಿಗೆ ವಚನ ಕೊಟ್ಟಿದ್ದೇನೆ. ಶೀಲಾ, ಅವರೊಬ್ಬರು ನನಗೆ ಹಣ ಕೊಡದಿದ್ದರೆ ಏನಾಯ್ತು? ಬೇರೆ ಎಲ್ಲಾದರೂ ದುಡಿದು ಹಣ ಗಳಿಸುವ ಶಕ್ತಿ ನನಗಿಲ್ಲವೇ? ಶೀಲಾ, ಸೂರ್ಯ ಮುಳುಗಿದೆನೋ ಎಂದು ಕಣ್ಣು ಮುಚ್ಚಿ ಕೂಡುವ ವ್ಯಕ್ತಿ ಚಂದ್ರನು ನೀಡಿದ ಮನಮೋಹಕ ಬೆಳಕನ್ನು ನೋಡುವ ಸೌಭಾಗ್ಯ ಪಡೆದುಕೊಳ್ಳುತ್ತಾನಷ್ಟೇ. ಹಾಗಾದ್ರೆ ಈಗ ಏನ್ ಮಾಡುದು ಮಾವ? ಹಣವನ್ನ ಹೇಗೆ ಹೊಂದಿಸೋದು? ಅದೇ ಚಿಂತೆ ಆಗ್ಬಿಟ್ಟಿದೆ ನನಗೆ. ನೋಡಿ ಶೀಲಾ, ಶ್ರೀಮಂತರು ಹಾಗೆ ಹೇಳಿದ ಮೇಲೆ ನಾನು ಊರೆಲ್ಲಾ ಸುದ್ದಿ ಹಣ ಕೇಳಿದರು ಅಷ್ಟೊಂದು ಹಣ ಕೊಡಲು ಯಾರು ಮುಂದೆ ಬರಲಿಲ್ಲ. ಅದಕ್ಕಾಗಿ ನಾನೊಂದು ವಿಚಾರ ಮಾಡಿರುವೆ. ಏನದು ಮಾವ? ಯಾವುದಾದ್ರೂ ಶಹರದಲ್ಲಿ ಹೋಗಿ ಕೂಲಿ ಮಾಡಿ ಹಣ ತರುವೆ ಎಂದು. ಹಾಗಾದ್ರೆ ಅಕಸ್ಮಾತ್ ಆದಷ್ಟು ಬೇಗ ತಮ್ಮನಿಗೆ ಹಣ ಕಳಿಸ್ಲಿದ್ರೆ ಅವನ ಓದಿಗೆ ತೊಂದರೆ ಆಗುತ್ತದೆ ಏನೋ ಮಾವ. ನನಗೆ ಭಯವಾಗ್ತದೆ. ಈ ವಿಷಯವನ್ನು ಕುರಿತು ನಾನು ರಾಜೇಂದ್ರನಿಗೆ ಪತ್ರ ಬರೆಯುವೆ. ಮೇಲಾಗಿ ಆದಷ್ಟು ಬೇಗ ಅವನಿಗೆ ಹಣ ಕಳಿಸುವ ವ್ಯವಸ್ಥೆ ಕೂಡ ಮಾಡುವೆ. ಇದನ್ನು ಬಿಟ್ಟು ನಮಗೀಗ ಬೇರೆ ಮಾರ್ಗವೇ ಇಲ್ಲ ಶೀಲಾ. ಸರಿ ಮಾವ, ಹಾಗಾದ್ರೆ ನೀವು ಹೋಗಿ ಬರುವವರೆಗೂ ಈ ಮನೆಯಲ್ಲಿ ನಾನು ಒಬ್ಬಳೇ ಇರಬೇಕೆ? ನೀನು ಯಾವುದಕ್ಕೂ ಹೆದರಬೇಕಾಗಿಲ್ಲ ಶೀಲಾ, ನಾನು ಆದಷ್ಟು ಬೇಗ ಬಂದು ಬಿಡುವೆ. ಬೇಡ ಮಾವ, ದಯವಿಟ್ಟು ನಮಗೋಸ್ಕರ ಇಷ್ಟು ಕಷ್ಟ ಪಡೋದು ಬೇಡ. ನೋಡಿ, ಈ ಮನೆಯನ್ನ ಮಾರಿ ಬಿಡೋಣ. ಅದರಿಂದ ಬಂದ ಹಣವನ್ನ ಅವನ ಓದಿಗಾಗಿ ಇಡೋಣ. ಮುಂದೆ ಜೀವನ ಹೇಗೆ ಬರುತ್ತೋ ಹಾಗೆ ಮಾಡಿದ್ರೆ ಆಯ್ತು. ಮಾವ ಕೊನೆಯ ಕಾಲದಲ್ಲಿ ಬಿಟ್ಟು ಹೋದ ಈ ನೆನಪಿನ ಕಾಣಿಕೆಯನ್ನ ಮಾರೆ ಬೀದಿಯಲ್ಲಿ ನಿಲ್ಲುವೆಯಾ? ನೋಡಿಸಿಲ್ಲ, ನೀನು ಯಾವುದಕ್ಕೂ ಹೆದರ್ಕೊಳ್ಬೇಡ, ಧೈರ್ಯವಾಗಿರು. ನಾನು ಒಂದೇ ವಾರದೊಳಗಾಗಿ ಮತ್ತೆ ಬರ್ತೇನೆ. ಸರಿ ಮಾವ, ಮೊದಲು ಊಟ ಮಾಡ್ಕೊಂಡು ಹೋಗು, ಆಮೇಲೆ ವಿಚಾರ ಮಾಡ್ತಾ ನೀನೇ ಕುಳಿತುಕೊಳ್ಳೋದು. ನೋಡ್ಸಿಲ್ಲ, ನನಗೆ ಹೋಗಲಿಕ್ಕೆ ಅಪ್ಪಣೆ ಕೊಟ್ಟರಷ್ಟೇ ನಾನು ಊಟ ಮಾಡುವುದು. ಇಲ್ಲಂದರೆ ನನಗೆ ಊಟ ಬೇಕಾಗಿಲ್ಲ ಮಾವ. ಆದ್ರೂ ಸಹಿತ ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ ಮಾವ. ನೀನೀಗ ಧೈರ್ಯ ತಂದುಕೊಳ್ತಿದ್ರೆ ಹೇಗೆ ಸಿಲ? ನಾನು ಹೇಳುವುದನ್ನಾದರೂ ಅರ್ಥ ಮಾಡಿಕೋ. ನಿನ್ನ ಮನಸ್ಸು ನೋಯಿಸುವುದರಿಂದ ನನಗೇನಾದರೂ ಲಾಭ ಇದೆವೆಂದು ಭಾವಿಸಿರುವೆಯಾ? ಸರಿ ಮಾವ, ಹಾಗಾದ್ರೆ ಹೋಗುವೆ ಮಾವ. ಒಂದು ವಾರದವರೆಗೂ ನಿನ್ನನ್ನು ಬಿಟ್ಟು ಅಷ್ಟು ದೂರ ಹೋಗುವುದೆಂದರೆ
ವ್ಯಥೆ ಆಗ್ತಾ ಇದೆ. ಆದ್ರೆ ಏನ್ ಮಾಡುದು, ಅಳಿಯನ ಸಲುವಾಗಿ ಸಮಯ ಬಂದಂತೆ ನಾವು ಜೀವನ ಸಾಗಲೇಬೇಕು. ನಿಜ ಮಾವ ನೀವು ಹೇಳೋದು. ಶೀಲಾ, ಹೋಗೋ ಮುನ್ನ ನಿನ್ನ ಈ ಮಧುರ ಕಂಠದಿಂದ ಒಂದು ಹಾಡನ್ನಾದರೂ ಹಾಡಿ ನನ್ನ ಹೃದಯವನ್ನು ಸಮಾಧಾನಗೊಳಿಸು ಶೀಲಾ. ಇಂಥ ಸಮಯದಲ್ಲಿ ನನಗೆ ಹಾಡುವ ಆಸೆ ಹೋಗಿದೆ ಮಾವ. ಶೀಲಾ, ಹಾಡುವುದಕ್ಕೆಂದು ಹುಟ್ಟಿದ ಈ ಕೋಗಿಲೆ ಎಂಥ ಸಮಯ ಬಂದರೂ ಹಾಡುತ್ತಲೇ ಇರಬೇಕು ಶೀಲಾ. ಇವತ್ತು ಮಾತ್ರ ನಾನು ಹಾಡಿದ್ರೆ ಅದು ಪ್ರೇಮ ಗೀತೆ ಆಗಲ್ಲ ಮಾವ, ಶೋಕ ಗೀತೆ ಆಗಲ್ಲ. ಕೋಗಿಲೆ ಹೇಗೆ ಹಾಡಿದರು ಕೇಳಲು ಮಾತ್ರ ಬಲು ಇಂಪಾಗಿ ಇರುತ್ತಲ್ಲವೇ? ಒಟ್ಟಿನಲ್ಲಿ ನಾನು ಹಾಡಬೇಕು, ನಿಮ್ಮ ಆಸೆಯಂತೆ ಆಗಲಿ. ಸರಿ ಮಾಮ, ಆದಷ್ಟು ಬೇಗ ಬಂದ್ಬಿಡು.